ಅಸ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ದಲ್ಲಾಳಿಗಳ ಮೂಲಕ ಜಮೀನು ಖರೀದಿ ಮಾಡುವುದನ್ನು ನಿಲ್ಲಿಸಿ ನೇರವಾಗಿ ರೈತರಿಂದಲೇ ಜಮೀನು ಖರೀದಿ ಮಾಡಬೇಕು ಎಂದು ರೈತ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಶೈಲ್ ಪಾಟೀಲ್ ಹಾಗೂ ಸುರೇಶ್ ಅಚೇಲಿ ಅವರು ಆಗ್ರಹಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ದಿಗ್ಗಾಂವ್ ಗ್ರಾಮದ ಹತ್ತಿರ ಗಣಿಗಾರಿಕೆ ಯೋಜನೆಗಾಗಿ ಅಸ್ಟ್ರಾಟೆಕ್ ಸಿಮೆಂಟ್ ಕಂಪನಿಯವರು ದಿಗ್ಗಾಂವ್, ಹಂಗನಹಳ್ಳಿ, ಉಡುಗಿ ಮತ್ತು ಶೆಟ್ಟಿಹುಡ ಗ್ರಾಮಗಳ ವ್ಯಾಪ್ತಿಯ 2,000 ಎಕರೆ ಜಮೀನನ್ನ ನೇರವಾಗಿ ರೈತರಿಂದ ಖರೀದಿ ಪ್ರಕ್ರಿಯೆ ಮಾಡದೆ ದಲ್ಲಾಳಿಗಳ ಮೂಲಕ ಜಮೀನು ಖರೀದಿ ಮಾಡಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಳೆದ 2024 ಜುಲೈ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಸಭೆ ನಡೆಸಿ ರೈತರ ಅಭಿಪ್ರಾಯಗಳನ್ನು ಪಡೆದುಕೊಂಡು ಹೋಗಿದ್ರು. ಮತ್ತೊಮ್ಮೆ ಸಭೆ ಮಾಡಿ ರೈತರ ಜಮೀನಿನ ಬೆಲೆ ನಿಗದಿ ಮಾಡಲಾಗುವುದು ಎಂದು ಹೇಳಿದ್ರು. ಆದರೆ ಈಗ ಯಾರ ಗಮನಕ್ಕೆ ಇಲ್ಲದೆ ಮಧ್ಯವರ್ತಿಗಳ ಮೂಲಕ ಕಂಪನಿಯವರು ರೈತರ ಜಮೀನು ಖರೀದಿ ಮಾಡುತ್ತಿದ್ದಾರೆ. ಇಲ್ಲಿ ಬಡ ರೈತರನ್ನ ಹಾಗೂ ಅತಿ ಸಣ್ಣ ರೈತರನ್ನ ಗುರಿಯಾಗಿಸಿಕೊಂಡು ಅಂಥವರಿಗೆ ಹಣದ ಆಸೆ ತೋರಿಸಿ ಜಮೀನು ಖರೀದಿ ಮಾಡುತ್ತಿದ್ದಾರೆ ಎಂದು ಹೇಳಿದ್ರು. ಪ್ರತಿ ಎಕರೆಗೆ 50 ಲಕ್ಷ ಬೆಲೆ ನೀಡಬೇಕು ಎಂಬ ನಮ್ಮ ಬೇಡಿಕೆ ಇದೆ. ಆದರೆ ಕಂಪನಿಯವರು ದಲ್ಲಾಳಿಗಳ ಸಹಕಾರದಿಂದ ಬರೀ 21 ಲಕ್ಷಕ್ಕೆ ಜಮೀನು ಖರೀದಿ ಮಾಡುವ ಮೂಲಕ ರೈತರಿಗೆ ವಂಚಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯ ತಿಳಿಸೋದೇನೆಂದರೆ, ದಿಗ್ಗಾಂವ್ ಗ್ರಾಮದಲ್ಲಿ ಏರಿಂಗ್ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಟ್ರಾಟೆಕ್ ಕಂಪನಿಯವರು. ಏನಂತಪ್ಪ ಅಂದ್ರೆ, ರೈತರ ಬಗ್ಗೆ, ಜಮೀನು ಬಗ್ಗೆ ಬೇಡಿಕೆಗಳು ಸಲುವಾಗಿ ಅವರು ನಮ್ಮ ದಿಗ್ಗಾಂವದಲ್ಲಿ ಕಾರ್ಯಕ್ರಮ ಇಟ್ಟಿದ್ರು ಕಂಪನಿ ವತಿಯಿಂದ, ಅಲ್ಟ್ರಾಟೆಕ್ ಕಂಪನಿ ವತಿಯಿಂದ. ಆಮೇಲೆ ಆ ಕಾರ್ಯಕ್ರಮಕ್ಕೆ DC ಅವರು ಮತ್ತು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಗ್ರಾಮಸ್ಥರು ಎಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿದ್ದೆವು. ಆ ಸಮಯದಲ್ಲಿ ಎಲ್ಲ ಅಧಿಕಾರಿಗಳ ಎದುರೇ ಕಂಪನಿಯವರು ರೈತರ ಬಗ್ಗೆ ಹೇಳಿದರು. ನಿಮಗೆ ಜಮೀನು ಯಾರ್ಯಾರಿಗೆ ಕೊಡೋದು ಇಷ್ಟ ಇದ್ದರೆ ಕೊಡಿರಿ, ಇಲ್ಲಾಂದ್ರೆ ಇಲ್ಲ ಅಂತ ಬೇಡಿಕೆ ಇಟ್ಟಿದ್ರು. ಆದರೆ ಕಂಪನಿಯವರು ಮತ್ತೊಮ್ಮೆ ನಿಮಗೆ ಸಭೆ ಕರೆದು ಯಾವ ಥರ ತೊಗೋಬೇಕು, ಯಾವ ಥರ ಇಲ್ಲ ಅಂತ ಹೇಳ್ತೀನಿ ಅಂತ DC ಅವರು ಹೇಳಿದರು, ಅಧಿಕಾರಿಗಳು ಹೇಳಿದರು. ಆದರೆ ತಾವು 21 ಲಕ್ಷ ರೂಪಾಯಿಗೆ ಖರೀದಿ ಮಾಡಲತ್ತಿದ್ದಾರೆ. ಅದರ ಸಲುವಾಗಿ ಏರಿಂದಾಗೆ ಬೇರೆ ಹೇಳಿದ್ದಾರೆ, ಹೀಗೆ ಬೇರೆ ನಡೆಸಿದ್ದಾರೆ. ಏರಿಂದಲ್ಲಿ ಏನು ಹೇಳಿದ್ದಾರೆ ಅಂದರೆ, ರೈತರ ಅವರ ತಕ್ಕಂತೆ ರೇಟ್ ಕೊಡ್ತೀವಿ, ಎಲ್ಲರಿಗೂ ಒಂದು ನೌಕರಿ ಕೊಡ್ತೀವಿ ಅಂತ ಹೇಳಿ ಈಗೇನು ಹೇಳ್ತಿದ್ದಾರೆ ಅಂದರೆ, ಅದರ ಈಗೇನು ಹೇಳ್ತಿದ್ದಾರೆ ಅಂದರೆ ಅದ್ರ ಬಗ್ಗೆ ವಿಷಯ ತೆಗೆದಾಗಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ತೆಗೆದಿದ್ದಾರೆ ಮತ್ತು ಸದಸ್ಯರನ್ನು ತೆಗೆದಾಗಿದ್ದಾರೆ. ಊರಿನ ಗ್ರಾಮಸ್ಥರು ಬಗ್ಗೆ ಕಾಳಜಿ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ, DC ಇಲ್ಲ. ಕಂಪನಿ ಕಡೆ ಎಲ್ಲರೂ ಮ್ಯಾನೇಜ್ ಮಾಡುತ್ತಿದ್ದಾರೆ. ಇದು ರೈತರಿಗೆ ಅನ್ಯಾಯ ಆಗ್ತದೆ. ನಾವು ಹೊಲಗಳು ಕೊಡಪ್ಲೇ ಇಲ್ಲರಿ. 50 ಲಕ್ಷ ರೂಪಾಯಿ ಎಕರು ಒಂದು ನೌಕರಿ ಕೊಡಬೇಕಂತ ಡಿಮಾಂಡ್ ಇಟ್ಟಿದ್ದೆವು. ಆ ಡಿಮಾಂಡಿಗೆ ಬಂದು ಮತ್ತೊಮ್ಮೆ ನಿಮಗೆ ಬೇಡಿಕೆ ಕೇಳಿದ್ಮೇಲೆ ನಿಮಗೆ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಇನ್ನವರೆಗೆ ಕಂಪ್ನಿಯವ್ರು ಯಾರು ಬಂದಿಲ್ಲ. ಕೇಳಿದೊಮ್ಮೆ ಇನ್ನೂ ಅಪ್ರೂವಲ್ ಆಗಿಲ್ಲ, ಆಮೇಲೆ ಬಂದು ಹೇಳ್ತೀವಿ, ಇನ್ನೂ 2 ತಿಂಗಳು, ಇನ್ನೂ 3 ತಿಂಗಳು ಅಂತ ಹೇಳಿ ಒಳಗಿಂದೊಳಗೆ ದಲ್ಲಾಳರಿಗೆ ಬಿಟ್ಟು ಈಗೇನಾದ್ರೆ ಖರೀದಿ ಮಾಡ್ತಾರೆ 21 ಲಕ್ಷ ರೂಪಾಯಿ. ಈಗ ಒಂದು 30-40 ಎಕರೆ ಸರಿಯಾಗಿ ಖರೀದಿ ನಡೆದಂತ ನಮಗೆ ರಿಪೋರ್ಟ್ ಸಿಕ್ಕದ್ರಿ. ಇನ್ನು ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಾಗ ಅದ್ರ ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಕ್ಲಿಯರ್ ಕಟ್ ಮತ್ತೊಂದು ಸರಿ ಸಭೆ ಮಾಡಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ಬೇಕಂತ ಉಳಿದೀವಿ. ಈಗ ಪ್ರೆಸ್ ಮೀಟಿಂಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ತಡೆ ಹಿಡಿಬೇಕು. ಜನರಿಗೆ ಏನದ ಸುಮ್ಮನೆ ಮಿಸ್ಗೈಡ್ ಮಾಡಿ ಜನರಿಗೆ ಎಬ್ಬಿಸಿ ಹೊಲಗಳು ಖರೀದಿ ಮಾಡೋ ವ್ಯವಸ್ಥೆ ನಡೆಸ್ಯಾರಿ. ನಮಗಿನ ಬೇಡಿಕೆ 50 ಲಕ್ಷ ರೂಪಾಯಿ ಪರ್ ಎಕರ್ ಒಂದು ನೌಕರಿ ರೈತರು ಕಡು ಬಡವರಿಗೆ ಎಲ್ಲರಿಗೂ ಕೊಡಬೇಕು. ಈ ಥರ ಮಾಡಿ ಜನರಿಗೆ, ರೈತರಿಗೆ ಮೋಸ ಮಾಡಿದಂಗೆ ಆಗ್ತದೆ. ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕ್ರಿ ಸಚಿವರಾಗಲಿ, ನಮ್ಮ ಚಿತ್ತಾಪುರ ತಾಲೂಕದ ಶಾಸಕರು, ಸಚಿವರು ಇದ್ರ ಬಗ್ಗೆ ಗಮನಕ್ಕೆ ಆದೋ ಇಲ್ಲ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಗೊತ್ತಿತ್ತಪ್ಪ ಅಂತಂದರೆ ಈ ಥರ ಮಾಡ್ತಿದ್ದವರು ಸಮಯ ಆ್ಯಕ್ಚುಲಿ ಅಂದರೆ ಸಚಿವರಿಗೆ ಈ ಗಮನಕ್ಕೆ ಇಟ್ಟಿಲ್ಲ. ಅವರು ಕಂಪನಿಯವರಾಗಲಿ ದಲ್ಲಾಳರಾಗಲಿ ಇದು ಇಟ್ಟಿಲ್ಲ. ಸಚಿವರು ಗಮನಕ್ಕೆ ತೊಗೊಂಡು ರೈತರಿಗೆ ನ್ಯಾಯ ಇಸ್ಕೊಡ್ಬೇಕು. ಈ ಭಾಗದಾಗ ಒಳ್ಳೆ IT-BT ಸಚಿವರಾರು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು. ರೈತರಿಗೆ ಏನದ ಒಳ್ಳೆಯ ನ್ಯಾಯ ಕೊಡ್ಬೇಕೆಂದು ಅವ್ರ ಬಳಿ ಮನವಿ ಮಾಡ್ಲತ್ತೀವಿ. ಇಷ್ಟೇ ನಮ್ಮ ಬೇಡಿಕೆ ಏನಿಸ್ಲಪ್ಪ ಅಂತಂದ್ರೆ, ನಾವೆಲ್ಲರೂ ರೈತರ ಕಲಿತು ಮತ್ತೊಂದು ಸರಿ ಸಭೆ ಮಾಡಿ ರೈತರಿಗೆ DC-ಗೆ ಒಂದು ಮನವಿ ಪತ್ರಿಕೆ ಕೊಡ್ತೀವಿ, ತಹಸೀಲ್ದಾರಿಗೆ ಕೊಡ್ತೀವಿ, ಎಲ್ಲ ಅಧಿಕಾರಿಗಳಿಗೆ ಏನು ಸಂಬಂಧಪಟ್ಟ ಎಲ್ಲರಿಗೆ ಕೊಟ್ಟು ಮುಂದಿನ ನಿರ್ಣಯ ತಗೋತೀವಿ. ಎಲ್ಲ ರೈತರ ಬಗ್ಗೆ ಎಲ್ಲ ಕುಂತು ಸಭೆ ಮಾಡಿದ್ವಿ. ಮುಂದೆ ರೈತರು ಏನಂತಾರೆ ಅದ್ರ ಬಗ್ಗೆ ನಾವು ನಿರ್ಣಯ ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಶೈಲ್ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರು ದಿಗ್ಗಾಂವ್ ಹಾಗೂ ರೈತರು. 24ರಂದು ದಿಗ್ಗಾಂವ್ ಶಂಭುಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ದವರು ಏರಿಂಗ್ ಅಂತ ಕರೆದಿದ್ರು ಸರ್. ಎಲ್ಲ ರೈತರಿಗೆ ಕರೆದು ಅಲ್ಲೇನದ ನಿಮ್ಮ ದಿಗ್ಗಜ ಜಮೀನು ತೋತಾ ಇದ್ದೀವಿ ನಾವು,
ನಿಮ್ದು ಏನಾದ ಆಶ್ವಾಸನೆ ಹೇಳಿ ಅಂತ ಹೇಳಿದ್ರು. ಆ ಟೈಮಿಗೆ ನಮ್ಮ ಎಲ್ಲ ರೈತರು ಸೇರಿ ಮತ್ತು ಪಂಚಾಯತಿ ಮೆಂಬರು ಎಲ್ಲರೂ ಸೇರಿ ಊರಿನ ಮುಖಂಡರು ಸೇರಿ 50 ಲಕ್ಷ ಡಿಮಾಂಡು ಮತ್ತು ಒಂದು ನೌಕರಿ ಕೊಡ್ಬೇಕಂತೇಳಿ ನಾವೆಲ್ಲರೂ ಡಿಮಾಂಡ್ ಇಟ್ಟಿದ್ದೆವು. ಅದಕ್ಕೆ ಮತ್ತೊಂದು ಸಲ ನಿಮ್ಗೆ ಎಲ್ಲರಿಗೆ ನಾವು ಸಭೆ ಕರಿತೀವಿ, ಕರೆದ ಮೇಲೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀವಿ ಅಂತ ಹೇಳಿದರು ಯಾರು ಅಲ್ಟ್ರಾಟೆಕ್ ಸಿಮೆಂಟ್ ಮ್ಯಾನೇಜ್ಮೆಂಟ್ದವರು. ಬಟ್ ಇಲ್ಲಿವರೆಗೂ ಕೂಡ ಅವ್ರು ಯಾವುದೂ ಸಭೆ ಕರೆದಿಲ್ಲ, ಯಾವ ರೈತರಿಗೆ ಸಂಪರ್ಕದಿಲ್ಲ, ಯಾವ ಮೆಂಬರ್ಗಳಿಗೆ ಸಂಪರ್ಕದಿಲ್ಲ. ತಾವೇ ಡೈರೆಕ್ಟು ದಲ್ಲಾಳಿಗಳಿಗೆ ಬಿಟ್ಕೇಸಿ ಜಮೀನು ಖರೀದಿ ಮಾಡ್ಲತ್ತಾರ. ಯಾರ್ಯಾರು ತಮ್ಮ ಅನುಕೂಲ ಇಲ್ಲೋ ಅವರೆಲ್ಲರೂ ಏನಾದ್ರೆ ತಾವು ಡೈರೆಕ್ಟ್ ಹೋಗಿ ಜಮೀನು ಕೊಡ್ತಾ ಇದ್ದಾರೆ. ಅದು 21 ಲಕ್ಷ. ಅದು ಡಿಮಾಂಡ್ ಏನಂದ್ರೆ 50 ಲಕ್ಷ ಕೊಡಬೇಕು. ಪ್ರತಿಯೊಂದು ಒಂದು ಸರ್ವೆ ನಂಬರಿಂದ ಒಂದು ನೌಕರಿ ಕೊಡಬೇಕು. ಯಾಕಂದ್ರೆ ನಮ್ಮ ಊರಿಗೆ ಜಮೀನು ತೊಗೊಳೋದ್ರಿಂದ ನಮ್ಮ ಊರಾಗ ಮೂಲ ಸೌಕರ್ಯ ಕೂಡ ಒದಗಿಸ್ಬೇಕಂತ ನಾವು ಎಲ್ಲ ಡಿಮಾಂಡ್ ಇಟ್ಟಿವಿ. ಬಟ್ ಅದ್ರ ಬಗ್ಗೆ ಯಾರೂ ಕೂಡ ಅವರು ಅಲ್ಟ್ರಾಟೆಕ್ದವ್ರು ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದು ಮಂದಿ ಸಾಮಾನ್ಯ ಮೀಟಿಂಗ್ ಕೂಡ ಮಾಡಿದೆವು ಪಂಚಾಯತಿ ಅವರು. ಮಾಡಿದಾಗ ಅಲ್ಲಿ ಒಂದು DC ಲೆಟ್ರ್ ಬರೀರಿ, ಒಂದು AC ಲೆಟ್ರ್ ಬರೀರಿ. ಯಾಕಂತಂದ್ರೆ ನಮ್ಗೆ ಯಾವುದು ಕೇಳೋದನ್ನೇ ಭೂಮಿ ಖರೀದಿ ಮಾಡತ್ತಾರೆ ಕಂಪ್ನಿಯವರು, ದಲ್ಲಾಳಿಗಳಿಗೆ ಬಿಟ್ಟು. ನೀವು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕಂತೇಳಿ ಎಲ್ಲ ಸಾಮಾನ್ಯ ಸಭೆ ಎಲ್ಲ ಮೆಂಬರ್ಗಳು ಕೂಡ ನಾವು ನಿರ್ಣಯ ತೊಗೊಂಡಿವಿ. ಬಟ್ ಅದು ಇನ್ನೂವರೆಗೂ ಕೂಡ ನಾವು ಕೊಟ್ಟಂಥ ಲೆಟರ್ ಅವ್ರಿಗೆ ತಲುಪಿಲ್ಲ. ಅದು ಕೇಸ್ ಯಾರಿಗೆ DC ತಲುಪಿಲ್ಲ, AC ತಲುಪಿಲ್ಲ. ಅದಕ್ಕಾಗಿ ನಾವು ಮೀಡಿಯಾದ ಮುಂದೆ ಪ್ರೆಸ್ ಮೀಟ್ ಮಾಡೋದು ಇದೇ ಕಾರಣ. ನಾಳೆ ನಮ್ಮ ಜಮೀನು ಹೋದ್ರೆ ಅಂಥ ಜಮೀನು ಸಿಗಪ್ಪೇ ಇಲ್ಲ. ಅದಕ್ಕಾಗಿ ಅವ್ರಿಗೆ ಅನ್ಯಾಯ ಆಗ್ತಿದೆ ದಿಗ್ಗೋ ರೈತರಿಗೆ. ಆ ಅನ್ಯಾಯಕ್ಕೂ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಇದರಲ್ಲಿ ಪಂಚಾಯತಿ ಮೆಂಬರ್ಸ್ ಶ್ರೀಶೈಲ್ ಪಾಟೀಲ್ ಅವರಾಗಿರ್ಬೋದು, ನಮ್ಮ ನಿಮ್ಮಪ್ಪ ಗೌಡ ಆಗಿರ್ಬೋದು, ರೈತರು ಎಲ್ಲರೂ ಸೇರಿ ನಾವು ಈಗೂ ಉಗ್ರವಾದ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್ ನಾವು. ಅದಕ್ಕಾಗಿ ಇನ್ನು ಮುಂದೆ ಮತ್ತೊಂದು ಸಾರಿ ಈ ಪ್ಲೇಸ್ಮೆಂಟ್ ಮಾಡಿ ನಾವು ಹೇಳೋಕ್ಕೆ ಏನಂದ್ರು ಮತ್ತೊಂದು ಲೆಟ್ರ್ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾರೇ DC ಆಗಿರ್ಬೋದು, AC ಆಗಿರ್ಬೋದು, ನಾಳೆ ಏನಾದ್ರು ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡು ನಮಗೆ ನ್ಯಾಯ ಸಿಗಬೇಕಂಬುದೇ ನಮ್ಮ ಉದ್ದೇಶ ಇರ್ತೇವೆ. ನನ್ನ ಹೆಸರು ಸುರೇಶ್ ಅಂತ, ದಿಗ್ಗಂ ಗ್ರಾಮ ಪಂಚಾಯತಿ ಮೆಂಬರ್. ಸುದ್ದಿಗೋಷ್ಠಿಯಲ್ಲಿ